ವೀಕ್ಷಕರೇ, ಅವತ್ತು 2017 ಅಕ್ಟೋಬರ್ 3ನೇ ತಾರೀಕು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಶಿವಾಜಿ ಕಾಲೋನಿಯ ಮನೆಯೊಂದರಲ್ಲಿ ಸಂಧ್ಯಾ ಶರ್ಮಾ ಹಾಗೂ ಕವಿತಾ ಶರ್ಮಾ ಎಂಬ ಇಬ್ಬರು ಸಹೋದರಿಯರು ಆ ಮನೆಯ ಮೇಲಂತಸ್ತಲ್ಲಿ ಆ ರಾತ್ರಿ ತಮ್ಮ ಪಾಡಿಗೆ ತಾವು ಮಲಗಿದ್ರು. ಅದರ ಕೆಳಗೆ ಅವರ ಪರಿವಾರದ ಇತರರು ಕೂಡ ಮಲಗಿದ್ರು. ಅವತ್ತು 5:15 ಸೂರ್ಯನ ಕಿರಣ ಬಿದ್ದಿದ್ದರಿಂದ ಆ ಬೆಳಕಿಗೆ ಸಂಧ್ಯಾ ಹಾಗೂ ಕವಿತಾಗೆ ಎಚ್ಚರಾಯಿತು. ಎಂದಿನಂತೆ ಅವರು ಅವತ್ತು ಎದ್ದು ನೀರಿನ ಮೋಟಾರನ್ನ ಚಾಲು ಮಾಡೋದಕ್ಕೆ ಬಂದಾಗ ಕೆಳಗಡೆ ಕಂಡಂತ ಭಯಾನಕ ದೃಶ್ಯದಿಂದ ಬೆಚ್ಚಿ ಬಿದ್ದಿದ್ರು. ಆ ಅನಿರೀಕ್ಷಿತ ದೃಶ್ಯ ನೋಡಿ ಭಯದಿಂದ ಕಿರ್ಚಾಡದಂತ ಅವರ ಕೂಗಾಟ ಕೇಳಿ ಸುತ್ತಮುತ್ತ ಇದ್ದವರೆಲ್ಲ ಅದೇನಿರಬಹುದು ಅಂತ ನೋಡೋದಕ್ಕೆ ಅಲ್ಲಿಗೆ ಬಂದಿದ್ರು. ಅವರು ಕೂಡ ಅಲ್ಲಿ ಕಂಡಂತ ಭೀಕರ ದೃಶ್ಯ ನೋಡಿ ಕಂಗಾಲಾದ್ರು. ಯಾಕೆಂದ್ರೆ ಅಲ್ಲಿ ಮಂಚದ ಮೇಲೆ ಸಾಲು ಸಾಲು ಹೆಣಗಳು ಮಲಗಿದ್ವು. ಆ ಮನೆಯ ಯಜಮಾನರಾದಂತ ಬನ್ಸಾರಿಲಾಲ್ ಶವದ ಪಕ್ಕದಲ್ಲಿ ಅವರ 3 ಮಕ್ಕಳಾದಂತ ಹ್ಯಾಪಿ ಶರ್ಮಾ, ಅಮಾನ್ ಶರ್ಮಾ ಹಾಗೂ ಅಜ್ಜು ಶರ್ಮಾ ಕೂಡ ಸಾವನ್ನಪ್ಪಿದ್ರು. ಅಲ್ಲಿ ಇನ್ನೊಂದು ಕಡೆ ಬನ್ವಾರಿಯ ಸಹೋದರನ ಮಗನಾದಂತ ನಿಖಿತ್ ಶರ್ಮಾ ಕೂಡ ಸಾವನ್ನಪ್ಪಿದ್ದ. ಈ ಒಂದು ವಿಷಯ ಕೂಡಲೇ ಹತ್ತಿರದ ಪೊಲೀಸರಿಗೆ ಯಾರೋ ತಿಳಿಸಿದ್ರು. ಮನೆಯವರೆಲ್ಲರ ನರಮೇಧ ಹೇಗೆ ಯಾವಾಗ ಯಾರಿಂದ ನಡೀತು ಅಂತ ಯಾರಿಗೂ ಆಗ ಗೊತ್ತಾಗ್ಲಿಲ್ಲ. ಪೊಲೀಸರು ಅಲ್ಲಿಗೆ ಬಂದು ಶವಗಳನ್ನ ಪರಿಶೀಲನೆ ಮಾಡಿದಾಗ ಅವರಿಗೆ ಒಂದು ಸಂಗತಿ ಗಮನಕ್ಕೆ ಬರುತ್ತೆ. ಅದೇನಂದ್ರೆ ಆ ಒಂದು ಶವಗಳಲ್ಲಿ ಬನ್ವಾರಿ ಹಾಗೂ ಅವರ ಮಗ ಅಮಾನ್ ಶರ್ಮಾ ಪೂರ್ತಿ ಸತ್ತಿರ್ಲಿಲ್ಲ. ಅವರು ಇನ್ನೂ ಕೂಡ ಉಸಿರಾಡ್ತಿದ್ರು. ತಕ್ಷಣ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಹಾಗೂ ಘಟನಾ ಸ್ಥಳಕ್ಕೆ ಪೊಲೀಸರ ಸಹಿತ ಡಾಗ್ ಸ್ಕ್ವಾಡ್ ಹಾಗೂ ಫೋರೆನ್ಸಿಕ್ ತಂಡ ಕೂಡ ಬಂತು. ಮನೆಯಲ್ಲಿ ನಡೆದಂತ ಈ ಒಂದು ಮಾರಣ ಹೋಮದಿಂದಾಗಿ ಮನೆಯ ಉಳಿದ ಎಲ್ಲರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬನ್ವಾರಿಲಾಲ್ ರವರ ಪತ್ನಿ ಸಂಧ್ಯಾ ಶರ್ಮಾ ಈ ಒಂದು ಹತ್ಯಾಕಾಂಡದಿಂದ ಆಘಾತಕ್ಕೆ ಈಡಾಗಿದ್ರು. ಅವರು ಪತಿ ಹಾಗೂ ಮಕ್ಕಳ ಶವ ನೋಡಿ ಆಗಾಗ ದುಃಖಿಸ್ತಾ ಪ್ರಜ್ಞಾಹೀನರಾಗ್ತಿದ್ರು. ಅವರನ್ನು ಕೂಡ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆಯನ್ನ ಕೊಡಿಸಲಾಯಿತು. ಮನೆಯಲ್ಲಿ ಆಗಲೇ 3 ಹತ್ಯೆ ನಡೆದಿತ್ತು. ಇನ್ನಿಬ್ಬರ ಸ್ಥಿತಿ ಗಂಭೀರ ಹಂತವನ್ನ ತಲುಪಿತ್ತು. ತಜ್ಞರ ತಂಡ ಮನೆಯನ್ನೆಲ್ಲ ಅಮೂಲಾಗ್ರವಾಗಿ ಪರಿಶೀಲನೆ ಮಾಡಿತು. ಮನೆಯ ಸಾಕಷ್ಟು ಕಡೆ ರಕ್ತದ ಕಲೆಗಳಿದ್ವು. ಅನೇಕ ವಸ್ತುಗಳು ರಕ್ತ ಸಿಕ್ತಗೊಂಡು ಕೆಂಪು ಬಣ್ಣಕ್ಕೆ ತಿರುಗಿದ್ವು. ಗೋಡೆಯ ಕೆಲವು ಕಡೆ ಕೈ ಬೆರಳ ಮಾರ್ಕಿತ್ತು. ಈ ಫೋರೆನ್ಸಿಕ್ ಟೀಮ್ ಅತ್ಯಂತ ಎಚ್ಚರಿಕೆಯಿಂದ ಅಲ್ಲಿ ಸಿಕ್ಕಂತ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿ ಇದ್ದಂತ ಬನ್ವಾರಿ ಹಾಗೂ ಅಮ್ಮನ್ ಕೂಡ ಚಿಕಿತ್ಸೆ ಫಲಿಸದೆ ನಿತ್ರಾಣರಾಗಿ ಸಾವನ್ನಪ್ಪಿದ್ರು. ಈ 5 ಶವಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು. ಈಗ ಈ ಹತ್ಯೆಗಳು ಯಾವ ರೀತಿ ಸಂಭವಿಸಿದ್ವು ಅಂತ ಪೊಲೀಸ್ ತನಿಖೆ ಮಾಡೋಕೆ ಶುರು ಮಾಡ್ತಾರೆ. ಆ ಮನೆಗೆ ಅವತ್ತು ರಾತ್ರಿ ಯಾರೋ ಆಗುಂತಕರು ನುಗ್ಗಿ ಮನೆಯವರ ಹತ್ಯೆ ನಡೆಸಿರೋದು ಸುಸ್ಪಷ್ಟವಾಗಿತ್ತು. ಆದ್ರೆ ಲಾಕ್ ಆಗಿದ್ದ ಮನೆಗೆ ಆ ಹಂತಕರು ಹೇಗೆ ಎಲ್ಲಿಂದ ಒಳಗ್ ಬಂದ್ರು ಅಂತ ಪೊಲೀಸರಿಗೆ ಗೊಂದಲ ಶುರುವಾಯಿತು. ಯಾಕೆಂದ್ರೆ ಆ ಮನೆಗೆ ಇದ್ದದ್ದೇ 2 ಮುಖ್ಯ ದ್ವಾರಗಳು. ಒಂದು ಮನೆ ಮುಂದೆ ಇತ್ತು, ಇನ್ನೊಂದು ಮನೆ ಒಳಗಿನ ರೂಮ್ಗೆ ಕನೆಕ್ಟ್ ಆಗ್ತಿತ್ತು. ಅವೆರಡೂ ಕೂಡ ರಾತ್ರಿ ಸಾಮಾನ್ಯವಾಗಿ ಲಾಕ್ ಆಗಿರ್ತವೆ. ಹಾಗಾದ್ರೆ ಅವ್ರು ಹೇಗ್ ಬಂದ್ರು? ಈ ಬಗ್ಗೆ ಸಂಧ್ಯಾರನ್ನ ಕೇಳಿದಾಗ ಅವರು ತಾವು ರಾತ್ರಿ ಎಲ್ಲಾ ಡೋರ್ನ ಲಾಕ್ ಮಾಡಿ ಮಲಗಿದ್ವಿ, ಅದ್ ಹೇಗೆ ಅದು ಓಪನ್ ಆಯ್ತು ಅಂತ ಗೊತ್ತಿಲ್ಲ ಅಂತ ಅವರು ಹೇಳಿದ್ರು. ಇದರಿಂದ ಪೊಲೀಸ್ಗೆ ಅರ್ಥವಾಗಿದ್ದೇನೆಂದ್ರೆ ಹಂತಕರು ಮುಖ್ಯ ದ್ವಾರದ ಮೂಲಕನೇ ಒಳ ಬಂದಿದ್ದಾರೆ ಅಂತ. ಆದ್ರೆ ಆ ಬಾಗಿಲನ್ನ ಬಲವಂತದಿಂದ ಮುರಿದು ಒಳ ಬಂದ ಯಾವುದೇ ಕುರುಹು ಸಿಗ್ಲಿಲ್ಲ. ಅಂದ್ರೆ ಬಾಗಿಲು ಒಳಗಿಂದಲೇ ಅವ್ರಿಗಾಗಿ ತೆರೆದಿದೆ, ಅಥವಾ ಯಾರೋ ಮನೇಲಿದ್ದವ್ರೆ ಅವ್ರಿಗೋಸ್ಕರ ಬಾಗಿಲನ್ನ ತೆರೆದಿರಬೇಕು ಅಂತ ಪೊಲೀಸರು ಗೆಸ್ ಮಾಡಿದ್ರು. ಹಾಗಾದ್ರೆ ಈ ಒಂದು ಘಟನೆ ಹಿಂದೆ ಮನೆಯವರದ್ದೇ ಯಾರ್ದೋ ಕೈವಾಡ ಇರಬೇಕು ಅನ್ನುವಂತ ಅನುಮಾನ ಪೊಲೀಸರಿಗೆ ಬಂದಿತ್ತು. ಅವತ್ತು ಆ ಮನೆಯಲ್ಲಿ ಬನ್ವಾರಿ ಅವರ ಸಹೋದರ ಮುಖೇಶ್ ಶರ್ಮಾ ಇರಲಿಲ್ಲ. ಮನೆಯಲ್ಲಿ ಇಷ್ಟೆಲ್ಲ ನಡೆದ್ರೂ ಕೂಡ ಮುಖೇಶ್ಗೆ ಈ ಬಗ್ಗೆ ಏನೊಂದು ಗೊತ್ತಿರಲಿಲ್ಲ. ತನಿಖೆಗೆ ಇಳಿದಂತ ಪೊಲೀಸರು ತಮ್ಮ ತಂಡಗಳನ್ನ ಗುಂಪಾಗಿ ವಿಂಗಡಿಸಿ ಈ ಬಗ್ಗೆ ಕೆಲಸವನ್ನ ಶುರು ಮಾಡ್ತಾರೆ. ಅವರು ಸ್ಥಳೀಯರಿಂದ ಬೇಕಾದಂತ ಅಗತ್ಯ ಮಾಹಿತಿ ಕಲೆ ಹಾಕೋದ್ರ ಜೊತೆಗೆ ಹತ್ತಿರದ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಚೆಕ್ ಮಾಡಿದ್ರು. ಅಲ್ಲಿ ಸುತ್ತಮುತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿಟಿವಿ ಇರಲಿಲ್ಲ. ಇದ್ದಂತ ಕೆಲವುಗಳಿಂದ ಯಾವುದೇ ತರಹದ ಮಹತ್ವದ ಸುಳಿವು ಕೂಡ ಪೊಲೀಸರಿಗೆ ಸಿಗ್ಲಿಲ್ಲ. ಅವರು ತಮ್ಮ ತನಿಖೆಯ ರೂಟ್ ಅನ್ನ ಬೇರೆ ರೀತಿ ಬದಲಿಸಿದ್ರು. ಇಲ್ಲಿ ಮನೆ ಯಜಮಾನನ ಜೊತೆ ಮಕ್ಕಳ ಹತ್ಯೆ ಕೂಡ ನಡೆದಿತ್ತು. ಯಾವುದಾದ್ರೂ ಕೌಟುಂಬಿಕ ಅಥವಾ ಬೇರೆ ಕಾರಣದಿಂದ ಇದು ನಡೆದಿರಬಹುದು ಅಂತ ತಿಳಿಯೋದಕ್ಕೆ ಪೊಲೀಸರು ಈ ಪರಿವಾರದ ಹಿನ್ನೆಲೆಯ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ವೀಕ್ಷಕರೇ, 1999ರಲ್ಲಿ ಬನ್ವಾರಿ ಅವರ ಮದುವೆ ಸಂಧ್ಯಾ ಎಂಬುವರ ಜೊತೆ ನೆರವೇರಿತು. ಮದುವೆ ನಂತರ ಅವರಿಗೆ 3 ಮಕ್ಕಳು ಕೂಡ ಜನಿಸಿದ್ರು. ಇವರಲ್ಲಿ ಹಿರಿಯವನೇ ಅಮಾನ್ ಶರ್ಮಾ, ಎರಡನೆಯವನು ಹ್ಯಾಪಿ ಹಾಗೂ 3ನೇವನು ಅಜ್ಜು. ಈ 3 ಕೂಡ ಇನ್ನು ಅಪ್ರಾಪ್ತ ವಯಸ್ಕರರು. ಇನ್ನು ಈ ಬನ್ವಾರಿ ಅವರ ಮದುವೆ ನಂತರ ಅವರ ಸಹೋದರನಾದಂತ ಮುಖೇಶ್ಗೂ ಸಂಧ್ಯಾರವರ ಸೋದರಿ ಕವಿತಾರನ್ನೇ ಕೊಟ್ಟು ಮದುವೆ ಮಾಡಲಾಗಿತ್ತು. ಇನ್ನು ಇವ್ರಿಗೂ 2 ಮಕ್ಕಳಿದ್ರು. ಅವರಲ್ಲಿ ಹಿರಿಯವನಾದಂತ ನಿಖಿತ್ ಶರ್ಮಾ ಅವತ್ತು ಹತ್ಯೆಗೆ ಈಡಾಗಿದ್ದ. ಸಣ್ಣವನಾದಂತ ವಿನಯ್ ಶರ್ಮಾ ಹುಟ್ಟಿನಿಂದಲೇ ಮಾನಸಿಕ ಅಸ್ವಸ್ಥನಾಗಿದ್ದು ಚಿಕಿತ್ಸೆಯಲ್ಲಿದ್ದ. ಈ ಹಿಂದೆ ಇವರೆಲ್ಲ ಅಲ್ವಾರ್ನ ಸಣ್ಣ ಹಳ್ಳಿಯೊಂದರಲ್ಲಿ ನೆಲೆಸಿದ್ರು. ಆ ಬಳಿಕ ಕೆಲ ವರ್ಷಗಳ ನಂತರ ಶಿವಾಜಿ ಕಾಲೋನಿಗೆ ಬಂದಿದ್ರು. ಊರಲ್ಲಿ ಇವರ ಪಿತ್ರಾರ್ಜಿತ ಜಮೀನು ಸ್ವಲ್ಪ ಇತ್ತು. ಇದು ಭಾಗದ ವಿಷಯಕ್ಕೆ ವಿವಾದದಲ್ಲಿತ್ತು. ಇದೇ ಜಮೀನಿನ ತಕರಾರು ನಡೆದು 4-5 ವರ್ಷಗಳ ಹಿಂದೆ 2 ಪರಿವಾರದವರು ಕೂಡ ಸಾರ್ವಜನಿಕವಾಗಿ ಹೊಡೆದಾಡಿಕೊಳ್ಳುವಷ್ಟರ ಮಟ್ಟಿಗೆ ಈ ಒಂದು ಸಮಸ್ಯೆ ಬಿಗಡಾಯಿಸಿತ್ತು. ಆಗ ಊರವರೆಲ್ಲ ಸೇರಿ ಇವರನ್ನ ಸಂತೈಸಿದ್ರು. ಇದು ನಡೆದದ್ದು 4-5 ವರ್ಷಗಳ ಹಿಂದೆ. ಈಗ ಬನ್ವಾರಿಯವರ ಮನೆಯಲ್ಲಿ ದಾರುಣವಾಗಿ ಹತ್ಯಾಕಾಂಡ ನಡೆದಿದೆ. ಹಳೆಯ ಜಮೀನಿನ ವಿವಾದನೆ ಇದಕ್ಕೆ ಕಾರಣ ಇರಬಹುದಾ ಅಂತ ಪೊಲೀಸ್ಗೆ ಈಗ ಅನುಮಾನ ಶುರುವಾಗಿತ್ತು. ಈ ಬಗ್ಗೆ ಸಂಧ್ಯಾರನ್ನ ಕೇಳಿದಾಗ ಇದ್ರ ಹಿಂದೆ ತನ್ನ ಪತಿಯವರ ಸಂಬಂಧಿಗಳದ್ದೇ ಕೈವಾಡ ಇರಬಹುದು ಅಂತ ಸಂಧ್ಯಾ ಶಂಕೆಯನ್ನ ವ್ಯಕ್ತಪಡಿಸಿದ್ರು.
ಆಸ್ತಿಯ ವಿಷಯಕ್ಕೆ ಅವರು ದ್ವೇಷದಿಂದ ಈ ರೀತಿ ಮಾಡಿದ್ದಾರೆ ಅಂತ ಆಕೆ ತಿಳಿಸಿದ್ರು. ಅದಷ್ಟೇ ಅಲ್ಲದೆ ಅವತ್ತು ಮನೆಯಲ್ಲಿ ಇದ್ದಂತ ಒಂದು ಬಿಳಿ ವರ್ಣದ ಸ್ಕೂಟಿ ಕೂಡ ಮಿಸ್ ಆಗಿತ್ತು. ಅದು ಬನ್ವಾರಿ ಅವರು ತಮ್ಮ ಮಗ ಅಮ್ಮನ್ಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತ ಗಾಡಿ. ಎಷ್ಟು ಹುಡುಗಿದ್ರು ಕೂಡ ಅದರ ಸುಳಿವು ಸಿಗ್ಲಿಲ್ಲ. ಹಂತಕರೇ ಬಹುಶಃ ಇದನ್ನ ಕದ್ದೊಯ್ದು ಪರಾರಿಯಾಗಿರ್ಬೇಕು ಅಂತ ಪೊಲೀಸರು ಭಾವಿಸಿದ್ರು. ಈ ಹೊತ್ತಿಗೆ ಶವ ಪರೀಕ್ಷೆ ಬಗ್ಗೆ ವೈದ್ಯರು ಒಂದಷ್ಟು ಮಹತ್ವದ ಮಾಹಿತಿಯನ್ನ ಪೊಲೀಸರಿಗೆ ಒದಗಿಸಿದ್ರು. ಆ ಒಂದು ರಿಪೋರ್ಟ್ ಇನ್ನೂ ಕೂಡ ಪೂರ್ತಿ ಅವರ ಕೈಯನ್ನ ಸೇರಿರಲಿಲ್ಲ. ಇಲ್ಲಿ ಎಲ್ಲರ ಮೇಲೂ ಕೂಡ ಭೀಕರ ಹಲ್ಲೆ ನಡೆದಿತ್ತು. ಹರಿತವಾದಂತ ಆಯುಧಗಳಿಂದ ಎಲ್ಲರ ಕುತ್ತಿಗೆ, ಎದೆ, ಹೊಟ್ಟೆ ಮುಂತಾದ ಕಡೆ ಕತ್ತರಿಸಲಾಗಿತ್ತು. ಆದ್ರೆ ತಮ್ಮ ಮೇಲೆ ಹಲ್ಲೆ ನಡೆಸುವಾಗ ಈ ಯಾರು ಕೂಡ ಅದಕ್ಕೆ ಹೋರಾಟ ನಡೆಸಿದಂತ ಅಥವಾ ಪ್ರತಿಭಟಿಸಿದಂತ ಸಾಕ್ಷಿ ಇರಲಿಲ್ಲ. ಅದಲ್ಲದೆ 5 ಪೈಕಿ 4 ದೇಹದಲ್ಲಿ ಯಾವುದೋ ಮತ್ತನ್ನ ತರಿಸುವಂತ ಕೆಮಿಕಲ್ ಮತ್ತು ಅವರ ದೇಹದಲ್ಲಿ ಸೇರಿದ್ದು ಗಮನಕ್ಕೆ ಬಂತು. ಅಂದ್ರೆ ಅವರನ್ನ ಸಾಯಿಸುವಂತ ಮುನ್ನ ಇದನ್ನ ಸೇವಿಸುವಂತೆ ಮಾಡಿ ಪ್ರಜ್ಞೆ ತಪ್ಪಿಸಲಾಗಿದೆ. ಅಂದ್ರೆ ಯಾರೋ ಇವರಿಗೆ ಮೊದಲೇ ಈ ನಶೆಯ ವಸ್ತುವನ್ನ ಬೆರೆಸ್ಕೊಟ್ಟಿದ್ದಾರೆ. ಹಾಗೆ ಕೊಟ್ಟವರು ಹಂತಕರು ಆಗಿರಬಹುದು ಅಥವಾ ಮನೆಯವರೇ ಆಗಿರಬಹುದು. ಹಿರಿಮಗ ಅಮ್ಮನ್ಗೆ ಹೆಚ್ಚು ಹಲ್ಲೆಯ ಗುರುತುಗಳಾಗಿದ್ವು. ಅಂದ್ರೆ ಹಂತಕರಿಗೆ ವಿಶೇಷವಾಗಿ ಅಮ್ಮನ್ನ ಮೇಲೆ ಹೆಚ್ಚು ದ್ವೇಷ ಹಾಗೂ ಕೋಪ ಇತ್ತು ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ಅಮ್ಮನ್ನ ಸ್ಕೂಟಿ ಆಲ್ವಾರ್ನ ರೈಲ್ವೆ ಜಂಕ್ಷನ್ ಬಳಿ ಪತ್ತೆಯಾಗುತ್ತೆ. ಅದ್ರ ಮೇಲೂ ಕೂಡ ರಕ್ತದ ಕಲೆಗಳಿದ್ವು. ಆ ಒಂದು ಸ್ಕೂಟಿಯನ್ನ ಯಾರು ಯಾವಾಗ ಅಲ್ಲಿಗೆ ತಂದು ನಿಲ್ಲಿಸಿದ್ರು ಅಂತ ಪೊಲೀಸ್ ಚೆಕ್ ಮಾಡಿದಾಗ ಅವ್ರಿಗೆ ಅಲ್ಲಿದ್ದಂತ ಒಂದು ಸಿಸಿಟಿವಿಯಲ್ಲಿ ಇದೇ ಸ್ಕೂಟಿ ಮೇಲೆ ಯಾರೋ ಒಬ್ಬ ಹೋಗ್ತಾ ಇದ್ದದ್ದು ದೃಶ್ಯ ಅಸ್ಪಷ್ಟವಾಗಿ ಕಾಣಿಸುತ್ತೆ. ಅದರಲ್ಲೊಬ್ಬ ದಾರಿ ಮಧ್ಯೆ ಇಳಿದು ಅಲ್ಲೊಂದ್ ಕಡೆ ನೀರಲ್ಲಿ ಕೈಯನ್ನ ತೊಳೆದುಕೊಳ್ತಾನೆ ಹಾಗೂ ಇಲ್ಲೇ ಅವನು ಇಳಿದು ಕಣ್ಮರೆಯಾಗಿದ್ದ. ಇನ್ನೊಬ್ಬ ಅದನ್ನ ತೆಗೆದುಕೊಂಡು ಮುಂದೆ ಹೋಗಿ ಅಲ್ಲಿದ್ದಂತ ಗೋಡೆಯ ಪಕ್ಕ ನಿಲ್ಲಿಸಿ ಅವನು ಕೂಡ ಪರಾರಿಯಾಗಿದ್ದ. ಅದ್ರ ಮೇಲೆ ಅವರಿಬ್ಬರ ಹಾಗೂ ಸತ್ ಹೋಗಿದಂತ ಅಮ್ಮನ ಫಿಂಗರ್ ಪ್ರಿಂಟ್ ಕೂಡ ಇತ್ತು. ಇದ್ರ ಜೊತೆ ಮನೆಯ ಕೆಲವು ಕಡೆ ಯಾರೋ 4ನೇ ಅಪರಿಚಿತ ವ್ಯಕ್ತಿಯ ಕೈ ಬೆರಳಚ್ಚುಗಳು ಕೂಡ ಸಿಕ್ಕಿದ್ವು. ಇವು ಯಾರು ಅಂತ ಪೊಲೀಸ್ಗೆ ತಕ್ಷಣ ಗೊತ್ತಾಗ್ಲಿಲ್ಲ ಹಾಗೂ ಅವು ಸದ್ಯ ಆ ಮನೆಯಲ್ಲಿದ್ದಂತ ಯಾರಿಗೂ ಕೂಡ ಮ್ಯಾಚ್ ಆಗ್ಲಿಲ್ಲ. ಈ ಘಟನೆಯ ಹಿಂದೆ ಯಾರೋ 4 ಕೈವಾಡ ಇರಬಹುದು ಅಂತ ಪೊಲೀಸ್ಗೆ ಡೌಟ್ ಶುರುವಾಯಿತು. ಈಗ ಅವರ ಅನುಮಾನ ಬನ್ವಾರಿ ಅವರ ಸೋದರ ಮುಖೇಶ್ ಅವರ ಕಡೆನೆ ಹೋಗುತ್ತೆ. ಏಕೆಂದ್ರೆ ಈ ಒಂದು ಘಟನೆ ಆದಾಗಿಂದ ಅವರು ಪತ್ತೆನೇ ಇರಲಿಲ್ಲ. ಅವರನ್ನ ಸಂಪರ್ಕ ಮಾಡಿ ಅವರ ಬೆರಳಚ್ಚನ್ನ ಸಂಗ್ರಹ ಮಾಡಿದಾಗ ಅದು ಕೂಡ ಸಿಕ್ಕಿದಂತ ಸಾಕ್ಷಿ ಜೊತೆ ಹೋಲಿಕೆಯಾಗಲಿಲ್ಲ. ಆದರೆ ಪೊಲೀಸರು ಸಂಧ್ಯಾರನ್ನ ಚೆಕ್ ಮಾಡಿರಲಿಲ್ಲ. ಕಾರಣ ಆಕೆ ಘಟನೆ ನಡೆದಾಗಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ರು. ಅಲ್ಲಿಗೆ ಬಂದಂತ ಪೊಲೀಸರು ಈಕೆ ಆರೋಗ್ಯ ಯಾವಾಗ ಸುಧಾರಿಸುತ್ತೆ, ನಾವು ಅವರನ್ನ ವಿಚಾರಣೆ ಮಾಡಬೇಕಿದೆ ಅಂತ ವೈದ್ಯರನ್ನ ಕೇಳಿದಾಗ ವೈದ್ಯರು ಇವ್ರಿಗೆ ಯಾವುದೇ ಕಾಯಿಲೆ ಇದ್ದಂತಿಲ್ಲ, ನಾರ್ಮಲ್ ಆಗೇ ಇದ್ದಾರೆ. ಆದ್ರೂ ಕೂಡ ಅವರು ಬೆಡ್ ಅನ್ನ ಬಿಟ್ಟು ಬರ್ತಾನೆ ಇಲ್ಲ. ನಮ್ಗ್ಯಾಕೋ ಇವರು ಸುಮ್ಮನೆ ಕಾಯಿಲೆ ಅಂತ ನಾಟಕ ಆಡ್ತಿದ್ದಾರೆ ಅಂತ ಅನುಮಾನ ಇದೆ ಅಂತ ಹೇಳಿದ್ರು. ಇದನ್ನ ಕೇಳದಂತ ಪೊಲೀಸರಿಗೆ ಈಗ ಸಂಧ್ಯಾರ ಮೇಲೆ ಇದ್ದಂತ ಶಂಕೆ ಇನ್ನಷ್ಟು ಹೆಚ್ಚಾಯ್ತು. ಆಕೆಯನ್ನ ಕೂಡಲೇ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ವಿಚಾರಣೆಗೆ ಕರೆತರ್ತಾರೆ. ಆಕೆಯನ್ನ ವಿಚಾರಣೆಗೆ ಗುರಿ ಮಾಡಿದಾಗ ಆಕೆಯಿಂದ ಮೊದಲು ಯಾವುದೇ ವಿಷಯ ಗೊತ್ತಾಗ್ಲಿಲ್ಲ. ಆಗ ಪೊಲೀಸರು ಆಕೆಯ ಫೋನ್ ಕಾಲ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಅದರಲ್ಲಿ ಒಂದು ನಂಬರ್ಗೆ ಪದೇ ಪದೇ ಕರೆ ಮಾಡಿ ಮಾತನಾಡಿದ್ದು ಹಾಗೂ ಆ ನಂಬರ್ನಿಂದ ಸಂಧ್ಯಾಗೆ ಕರೆ ಬಂದದ್ದು ಅವ್ರಿಗೆ ಗೊತ್ತಾಗುತ್ತೆ. ಈ ಒಂದು ನಂಬರ್ ಯಾರ್ದು ಅಂತ ನೋಡಿದಾಗ ಅದು ಹನುಮಾನ್ ಅಲಿಯಾಸ್ ಜಾತ್ ಎಂಬ ವ್ಯಕ್ತಿಯದ್ದು ಅಂತ ಗೊತ್ತಾಗುತ್ತೆ. ಅಕ್ಟೋಬರ್ 3ನೇ ತಾರೀಕುವರೆಗೂ ಆ ವ್ಯಕ್ತಿಯ ಜೊತೆ ಸಂಧ್ಯಾ ನಿರಂತರವಾಗಿ ಮಾತನಾಡಿದ್ರು. ಅದರ ನಂತರ ಏಕಾಏಕಿ ಸುಮ್ಮನಾಗಿದ್ರು. ಘಟನೆ ಆಗುವಂತ ಒಂದಿನ ಮುಂಚೆ ಅವತ್ತು ಅಕ್ಟೋಬರ್ 2ರ ರಾತ್ರಿ 10ರಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಈ ಜಾತ್ ಎಂಬಾತನ ಮೊಬೈಲ್ ಸಿಗ್ನಲ್ ಸಂಧ್ಯಾ ಇದ್ದಂತ ಮನೆಯ ಸುತ್ತನೇ ಬ್ಲಿಂಕ್ ಆಗ್ತಿತ್ತು. ಈ ಜಾತ್ ಉದಯ್ಪುರ್ನ ನಿವಾಸಿಯಾಗಿದ್ದ. ಇವನ ವಿಳಾಸವನ್ನ ಪತ್ತೆ ಮಾಡಿ ಅವನನ್ನ ಹಿಡಿದು ಸಂಧ್ಯಾಳ ಮುಂದೆ ಕರೆತಂದು ನಿಲ್ಲಿಸಿದಾಗ ಇದರ ನಿರೀಕ್ಷಣೆ ಆಕೆ ಮಾಡಿರ್ಲಿಲ್ಲ. ಯಾವಾಗ ಪೊಲೀಸರು ಅವನನ್ನ ಬಂಧಿಸಿದ್ರು ಆಗ ಸಂಧ್ಯಾ ಇನ್ನು ಸುಳ್ಳು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ ತಿಳಿದು ಈ ಬಗ್ಗೆ ಕೊನೆಗೂ ಬಾಯ್ ಬಿಡ್ತಾಳೆ. ಅವಳ ಪ್ರಕಾರ ಜಾತ್ನ ಸಹಿತ ಇತರೆ 2 ವ್ಯಕ್ತಿಗಳ ಸಹಾಯದಿಂದ ಸಂಧ್ಯಾ ತನ್ನ ಪತಿ ಹಾಗೂ ಮಕ್ಕಳನ್ನ ಕೊಲ್ಲಿಸಿದ್ಲು. ಸಂಧ್ಯಾ ಇಂಥ ಅಮಾನುಷ ಕೆಲಸಕ್ಕೆ ಮುಂದಾಗೋದಕ್ಕೆ ಏನ್ ಕಾರಣ? ಗಂಡ ಮಕ್ಕಳನ್ನೇ ಕೊಲ್ಲಿಸುವಂತ ನಿರ್ಧಾರಕ್ಕೆ ಆಕೆ ಬಂದಿದ್ಯಾಕೆ? ಅಂತ ದ್ರೋಹ ಅವರು ಆಕೆಗೆ ಏನ್ ಮಾಡಿದ್ರು ಅಂತ ನೋಡೋದಾದ್ರೆ ವೀಕ್ಷಕರೇ, ಈ ಸಂಧ್ಯಾ ಸ್ಥಿತಿವಂತ ಕುಟುಂಬದ ಹೆಣ್ಣು. ಅದಲ್ಲದೆ ಒಂದ್ ಸ್ವಲ್ಪ ಶೋಕಿ ಮಾಡುವಂತ ಚಪಾಲ ಕೂಡ ಈಕೆಗೆ ಇತ್ತು. ಹೊರಗಡೆ ಎಲ್ರಿಗೂ ಚೆನ್ನಾಗಿ ಕಾಣಬೇಕು, ಲೈಫ್ ಅನ್ನ ಎಂಜಾಯ್ ಮಾಡಬೇಕು ಅನ್ನೋದು ಈಕೆಗೆ ಇದ್ದಂತ ಖಯಾಲಿ. ಈಕೆಗೆ ಸಿರಿತನದ ಹಾಗೂ ಆಡಂಬರದ ಜೀವನದ ಹುಚ್ಚು ತುಂಬಾ ಇತ್ತು. ಇಂಥ ಸಂಧ್ಯಾ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯಾದಂತ ಬನ್ವಾರಿ ಅವರ ಕೈಯನ್ನ ಹಿಡಿದಿದ್ಲು. ಆಕೆಗೆ ತಕ್ಕ ಹಾಗೆ ಬನ್ವಾರಿ ಸಂಪಾದನೆಯನ್ನ ಮಾಡ್ತಿರ್ಲಿಲ್ಲ. 3 ಮಕ್ಕಳಾದ ಮೇಲಂತೂ ಸಂಸಾರದ ಖರ್ಚು ವೆಚ್ಚವನ್ನ ನಿಭಾಯಿಸೋದೇ ಸವಾಲಾಗಿತ್ತು. ಆದ್ರೂ ಕೂಡ ಇದ್ದುದರಲ್ಲೇ ಈ ಬನ್ವಾರಿ ಯಾರಿಗೂ ಕೂಡ ಯಾವ ವಿಧದಲ್ಲೂ ಕಡಿಮೆ ಮಾಡದ ಹಾಗೆ ಸಾಕ್ತಿದ್ರು. ಸಂಧ್ಯಾ ತಾನೊಬ್ಬ ಉತ್ತಮ ಟೇಕ್ವಾಂಡೋ ಪಟು. ಈ ಒಂದು ಕಲೆಯನ್ನ ಕಲ್ತಿದ್ದಂತ ಸಂಧ್ಯಾ ಇದರ ತರಬೇತುದಾರಳಾಗಿ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಆಲ್ವಾರ್ನ ಆ ಲೋಕಲ್ ಮಕ್ಕಳಿಗೆ ಸಂಧ್ಯಾ ಈ ಒಂದು ಕಲೆಯನ್ನ ಕಲಿಸ್ಕೊಡ್ತಿದ್ಲು. ಈಕೆ ಟೇಕ್ವಾಂಡೋ ಕೋಚ್ ಆದ ನಂತರ ಅಲ್ಲಲ್ಲಿ ನಡೀತಿದ್ದಂತ ಈ ಟೂರ್ನಿಮೆಂಟ್ಗಳಲ್ಲೂ ಕೂಡ ಪಾಲ್ಗೊಂಡು ತನ್ನ ವಿದ್ಯಾರ್ಥಿಗಳ ಜೊತೆ ಊರೂರನ್ನ ಸುತ್ತಾ ಇದ್ಲು. ಈಕೆಯಿಂದ ಈ ಒಂದು ಮಾರ್ಷಲ್ ಕಲೆಯನ್ನ ಕಲಿತಂತ ಮಕ್ಕಳು ನ್ಯಾಷನಲ್ ಲೆವೆಲ್ನಲ್ಲೂ ಕೂಡ ಪ್ರದರ್ಶನವನ್ನ ಕೊಟ್ಟಿದ್ರು. ಇದರಿಂದ ಈಕೆಗೂ ಹಣ, ಹೆಸರು, ಖ್ಯಾತಿ ಎಲ್ಲ ಕೂಡ ದಕ್ಕಿತ್ತು. ಈ ರೀತಿ ಯಾವುದೋ ಒಂದು ಟೂರ್ನಿಮೆಂಟ್ ನಲ್ಲಿ ಈಕೆಗೆ ಪರಿಚಯ ಆದವನೇ ಈ ಉದಯ್ಪುರ್ನ ನಿವಾಸಿ ಹನುಮಾನ್ ಪ್ರಸಾದ್ ಅಲಿಯಾಸ್ ಜಾತ್ ಎಂಬಾತ. ಇವನು ಇನ್ನೂ ಕೂಡ ಎಜುಕೇಶನ್ ಮಾಡ್ತಿದ್ದಂತ ವಿದ್ಯಾರ್ಥಿಯಾಗಿದ್ದವನು. ಎದೆ ಯುದ್ಧಕ್ಕೆ ಬೆಳೆದಂತ 3 ಮಕ್ಕಳ ತಾಯಿ ಈ ಸಂಧ್ಯಾ ಇವನ್ಗಿಂತ 10 ವರ್ಷ ಸಣ್ಣವನಾಗಿದ್ದಂತ ಅವನನ್ನ
ತೀರಾ ಹಚ್ಕೊಂಡಿದ್ಲು. ಅವನಿನ್ನೂ ಕೂಡ ಮದುವೆ ಆಗಿರ್ಲಿಲ್ಲ. ಇವನ ಹಾಗೂ ಸಂಧ್ಯಾರ ಪರಿಚಯ ಸ್ನೇಹದಿಂದ ಶುರುವಾಗಿ ಮುಂದೆ ಅದು ತೀರಾ ಸರಿಯ ರೂಪವನ್ನ ತಾಳ್ತು. ಅವರು ಪರಸ್ಪರರ ಕಡೆ ಆಕರ್ಷಿತರಾಗಿದ್ರು. ಅವ್ರ ನಡುವೆ ದೈಹಿಕ ಸಂಪರ್ಕ ಕೂಡ ಶುರುವಾಗಿತ್ತು. ತಾನೊಬ್ಬ ವಿವಾಹಿತೆ ಹಾಗೂ 3 ಮಕ್ಕಳ ತಾಯಿ ಅನ್ನೋದನ್ನ ಮರ್ತಿದಂತ ಸಂಧ್ಯಾ ಜಾತ್ನ ಪ್ರೇಮ ಪಾಶದಲ್ಲಿ ತನ್ನನ್ನೇ ತಾನು ಮರ್ತಿದ್ಲು. ಈ ಆಲ್ವಾರ್ನಲ್ಲಿ ಈ ಜಾತ್ನ ಸ್ನೇಹಿತ ಒಬ್ಬ ಮಟ್ಟು ಅನ್ನೋನು ಇದ್ದ. ಇವನನ್ನ ಕಾಣೋದಿಕ್ಕೆ ಆಗಾಗ ಜಾತ್ ಆಲ್ವಾರ್ಗೆ ಬರ್ತಿದ್ದ. ಇನ್ನು ಮಕ್ಕಳಿಗೆ ತರಬೇತಿಯನ್ನು ಕೊಡೋದಿಕ್ಕೆ ಈ ಸಂಧ್ಯಾ ಕೂಡ ಬರ್ತಿದ್ರು. ಈ ಒಂದು ನೆವದಲ್ಲಿ ಅವರಿಬ್ರು ಕೂಡ ಇಲ್ಲಿ ಏಕಾಂತವಾಗಿ ತಮಗೆ ಬೇಕಾದ ಹಾಗೆ ಕಾಲವನ್ನ ಕಳೀತಾ ಎಂಜಾಯ್ ಮಾಡ್ತಿದ್ರು. ಎಷ್ಟೋ ಸಲ ಅವರು ಜಾತ್ನ ಸ್ನೇಹಿತನಾದಂತ ಮೊಟ್ಟುವಿನ ಮನೇಲೆ ಉಳಿದುಕೊಳ್ತಿದ್ರು. ಆದ್ರೆ ಈ ಅಕ್ರಮ ಸಂಬಂಧವನ್ನ ಎಷ್ಟು ದಿನ ಅಂತ ಮುಚ್ಚಿಡೋದಿಕ್ಕೆ ಸಾಧ್ಯ ಅಲ್ವಾ? ಒಂದಿನ ಸಂಧ್ಯಾಳ ಹಿರಿಮಗ ಅಮನ್ನ ತಾಯಿಯನ್ನ ಜಾತ್ನ ಜೊತೆಯಲ್ಲಿ ನೋಡಿದ್ದ. ಈ ಬಗ್ಗೆ ಅವನು ತನ್ನ ತಂದೆಗೂ ಹೇಳಿದ್ದ. ಆಗ ಬನ್ವಾರಿ ಸಂಧ್ಯಾಗೆ ಬೈದು, ನೀನು 3 ಮಕ್ಕಳು ತಾಯಿ ಅನ್ನೋದನ್ನ ಮರಿಬೇಡ, ನಮ್ಮ ಮನೆತನದ ಮರ್ಯಾದೆ ತೆಗಿಬೇಡ, ಇದೆಲ್ಲ ನಿನಗೆ ಶೋಭೆಯನ್ನು ತರೋದಿಲ್ಲ ಅಂತ ಬುದ್ಧಿವಾದವನ್ನ ಹೇಳಿದ್ರು. ಹಾಗೂ ಸಂಧ್ಯಾ ಹೊರಗಡೆ ಎಲ್ಲೂ ಕೂಡ ಹೋಗದ ಹಾಗೆ ಮನೆಯಲ್ಲೇ ಅವಳನ್ನ ಕೂಡ ಹಾಕಿದ್ರು. ಆದ್ರೆ ಜಾತ್ನ ಗುಂಗಿನಲ್ಲಿ ತನ್ನ ಸ್ಥಾನವನ್ನೇ ಮರ್ತಿದ್ದಂತ ಸಂಧ್ಯಾ ಮನೆಯಲ್ಲಿದ್ದಾಗಲೂ ಕೂಡ ಗುಟ್ಟಾಗಿ ಜಾತ್ ಜೊತೆ ಫೋನ್ನಲ್ಲಿ ಮಾತನಾಡ್ತಾ ಇದ್ಲು. ಅವನಿಗೋಸ್ಕರ ಯಾರನ್ನ ಬೇಕಾದ್ರೂ ಕಳೆದುಕೊಳ್ಳೋದಿಕ್ಕೆ ಯಾಕೆ ರೆಡಿ ಇದ್ಲು. ಅವನ ಜೊತೆ ಓಡ್ ಹೋಗಿ ಪ್ರತ್ಯೇಕವಾಗಿ ಸಂಸಾರ ನಡೆಸುವಂತ ಆಲೋಚನೆ ಹೊಂದಿದಂತ ಅವಳಿಗೆ ಈಗ ತನ್ನ ಹಾದಿಗೆ ಅಡ್ಡ ಇದ್ದಂತ ಮಗ ಅಮನ್ ಹಾಗೂ ಗಂಡ ಬನ್ವಾರಿ ಈ ಇಬ್ಬರನ್ನು ಕೂಡ ತೆಗೆದುಹಾಕಬೇಕು ಅನ್ನೋ ದುಷ್ಟ ಯೋಚನೆ ಅದಾಗ್ಲೇ ಬಂದಿತ್ತು. ಇದನ್ನೇ ಜಾತ್ಗೆ ಹೇಳಿದಾಗ ಮೊದಲು ಅದಕ್ಕೆ ಒಪ್ಪದಂತ ಆತ ಆ ಬಳಿಕ ಅವಳನ್ನ ಮದುವೆಯಾಗುವಂತ ಆಸೆಯಿಂದ ಒಪ್ಪಿದ್ದ. ಅವನು ಹತ್ಯೆ ಆಗುವಂತ 2 ವಾರಗಳ ಹಿಂದೆ ಅಷ್ಟೇ 2 ಹರಿತವಾದಂತ ಚೂರಿಯನ್ನ ಖರೀದಿ ಮಾಡಿದ. ಅದರಲ್ಲೊಂದು ಸಂಧ್ಯಾಗೆ ಕೊಟ್ಟಿದ್ದ. ಅವನು ತನ್ನ ಈ ಘರಂದಾರಿ ಕೆಲಸಕ್ಕೆ ದೀಪಕ್ ಹಾಗೂ ಇನ್ನೂ ಒಬ್ಬನ ಸಹಾಯವನ್ನ ಪಡೆದುಕೊಂಡ. ದೀಪಕ್ ಹಾಗೂ ಕಪಿಲ್ಗೆ ಕೇವಲ 3,000 ರೂಪಾಯಿಗಳ ಆಮಿಷವನ್ನ ತೋರಿಸಿ ಈ ಒಂದು ಹತ್ಯೆಗೆ ಸಜ್ಜುಗೊಳಿಸಲಾಗಿತ್ತು. ವೀಕ್ಷಕರೇ, ಹೊತ್ತು ಅಕ್ಟೋಬರ್ 2ರ ದಿನ ಆನ್ಲೈನ್ನಲ್ಲಿ ಜಾತ್ ಇನ್ನೂ ಒಂದು ಚಾಕುವನ್ನ ತರಿಸ್ಕೊಂಡಿದ್ದ. ಅವತ್ತೇ ರಾತ್ರಿ ಅವನು ಸಂಧ್ಯಾಗೆ ಕೆಲವು ನಿದ್ದೆ ಮಾತ್ರೆಗಳನ್ನು ಕೂಡ ತಂದುಕೊಟ್ಟಿದ್ದ. ಮಾರನೇ ದಿನ ಡಿನ್ನರ್ನಲ್ಲಿ ಸಂಧ್ಯಾ ಅತ್ಯಂತ ಸುಲಭವಾಗಿ ಅದರೊಳಗೆ ನಿದ್ದೆ ಮಾತ್ರೆಯನ್ನ ಬೆರೆಸ್ಕೊಟ್ಟಿದ್ಲು. ಅವತ್ತು ಅಮನ್ಗೆ ಸ್ವಲ್ಪ ಮೈ ಹುಷಾರಿರಲಿಲ್ಲ. ಹಾಗಾಗಿ ರಾತ್ರಿ ಊಟ ಅವನು ಸೇವಿಸಲಿಲ್ಲ. ಉಳಿದವರು ಸಂಧ್ಯಾಳ ಒಳಸಂಚಿನ ಬಗ್ಗೆ ತಿಳಿದೇ ಆಹಾರವನ್ನು ಸೇವಿಸಿ ತಮ್ಮ ಪಾಡಿಗೆ ತಾವು ಮಲಗೋದಿಕ್ಕೆ ಅವರವರ ರೂಮಿಗೆ ಹೋಗಿದ್ರು. ಬನ್ವಾರಿ ಹಾಗೂ ಅಮನ್ ಒಂದೇ ಕೋಣೆಯಲ್ಲಿ ಮಲಗಿದ್ರೆ ಉಳಿದ 2 ಮಕ್ಕಳು ಒಂದು ರೂಮಲ್ಲಿ ಹಾಗೂ ನಿಕ್ಕಿ ಕೂಡ ಒಂದ್ ಕಡೆ ಮಲಗಿದ್ಲು. ಇವರೆಲ್ಲರೂ ಕೂಡ ಮಲಗೋದಿಕ್ಕೆ ಹೋದಾಗ ಅದೇ ರಾತ್ರಿ 10ರ ನಂತರ ಸಂಧ್ಯಾ ಜಾತ್ಗೆ ಫೋನ್ ಮಾಡಿ ಅಲ್ಲಿಗೆ ಬರೋದಿಕ್ಕೆ ಹೇಳಿದ್ಲು. ಸಂಧ್ಯಾ ಅವತ್ತು ಆ ಅಡಿಗೆಯನ್ನ ಸೇವಿಸಿರ್ಲಿಲ್ಲ. ಅವತ್ತು ರಾತ್ರಿ ಮೊಟ್ಟುವಿನ ಮನೆಗೆ ಬಂದಿದ್ದಂತ ಈ ಜಾತ್ ಏನೋ ಒಂದು ಕೆಲಸವನ್ನ ಹೇಳಿ ಈ ಮೊಟ್ಟುವನ್ನ ದೂರ ಕಳಿಸಿದ್ದ. ಹಾಗೂ ರಾತ್ರಿ 1ವರೆಗೆ ಅವನು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸಮಯ ಕಳೆದ. ಆಮೇಲೆ ದೀಪಕ್ ಹಾಗೂ ಕಪಿಲ್ರನ್ನ ಕರೆದುಕೊಂಡು ಬನ್ವಾರಿ ಇದ್ದಂತ ಮನೆಗೆ ಬಂದಿದ್ದ. ಪ್ಲಾನ್ನಂತೆ ಅವರೆಲ್ಲ ಒಳನುಗ್ಗಿ ಸದ್ದಿಲ್ಲದೆ ಕೆಲಸವನ್ನ ಮುಗಿಸಿ ಹೊರಬರಬೇಕಿತ್ತು. ಅವತ್ತು ಊಟವನ್ನು ತಿಂದವರೆಲ್ಲ ನಿದ್ದೆ ಮಾತ್ರೆಯ ಪ್ರಭಾವದಿಂದ ತಕ್ಷಣವೇ ನಿದ್ದೆಗೆ ಜಾರಿದ್ರು. ಆದ್ರೆ ಊಟ ಮಾಡದೇ ಇದ್ದಂತ ಅಮನ್ ಮಾತ್ರ ನಿದ್ದೆ ಮಾಡಲಿಲ್ಲ. ಒಳಗೆ ಬಂದ ನಂತರ ದೀಪಕ್ ಹಾಗೂ ಕಪಿಲ್ ಮಲಗಿದಂತ ಬನ್ವಾರಿ ಅವರ ಕೈಗಳನ್ನ ಹಾಗೂ ತಲೆಯನ್ನ ಒತ್ತಿ ಹಿಡಿದ್ರು. ನಂತರ ಸಂಧ್ಯಾ ತನ್ನ ಪತಿಯ ಕಾಲ್ಗಳನ್ನ ಭದ್ರವಾಗಿ ಹಿಡಿತಾಳೆ. ಜಾತ್ ಆಗ ತನ್ನ ಬಳಿ ಇದ್ದಂತ ಆಯುಧದಿಂದ ಬನ್ವಾರಿ ಅವರ ಕತ್ತನ್ನ ಸೀಳಿದ್ದ. ಇದೆಲ್ಲ ನಡೆಯುವಾಗ ಅಮ್ಮನ್ಗೆ ಎಚ್ಚರ ಆಗುತ್ತೆ. ಅವನು ಅಲ್ಲಿ ನಡೆದದ್ದನ್ನೆಲ್ಲ ನೋಡಿ ಕೂಗಾಡಿದ್ದ. ಆಗ ಅವನ ಮೇಲೂ ಕೂಡ ದಾಳಿಗೆ ಮುಂದಾದಾಗ ಟೀಕ್ವಾಂಡೋ ಪಟುವಾಗಿದ್ದಂತ ಅವನು ಅವರ ಜೊತೆ ಸ್ವಲ್ಪ ಹೊತ್ತು ಧೈರ್ಯದಿಂದ ಹೋರಾಟವನ್ನ ನಡೆಸಿದ್ದ. ಅದರ ಪರಿಣಾಮ ದೀಪಕ್ ಹಾಗೂ ಕಪಿಲ್ರ ಮೈಮೇಲೂ ಕೂಡ ಒಂದಷ್ಟು ಹಲ್ಲೆಯ ಗುರುತುಗಳಾಗಿದ್ವು. ಆದ್ರೆ ಆ ದುಷ್ಟರ ಮುಂದೆ ಅವನ ಕೈ ಹೆಚ್ಚು ಸಮಯ ಸಾಗ್ಲಿಲ್ಲ. ಅವರೆಲ್ಲ ಸೇರಿ ಅವನಿಗೆ ಸಿಕ್ಕ ಕಡೆ ಚೂರಿಯಿಂದ ಚುಚ್ಚಿ ತಿವಿದು ಹಾಕ್ತಾರೆ. ಹ್ಯಾಪಿ ಶರ್ಮಾ, ಅಜ್ಜು ಮತ್ತು ನಿಕ್ಕಿ ಈ 3ರನ್ನು ಕೂಡ ಒಂದೇ ವಿಧದಲ್ಲಿ ಕೊಂದು ಮುಗಿಸ್ತಾರೆ. ಈ ಒಂದು ಕೆಲಸ ಮಾಡಿದ್ದಕ್ಕೆ ಈ ಸಂಧ್ಯಾ ಅವ್ರಿಗೆ ತಲಾ 3,000 ರೂಪಾಯಿಗಳನ್ನ ಕೊಟ್ಟಿದ್ಲು. ಹಾಗೂ ಆ ಒಂದು ಸ್ಕೂಟಿಯ ಕೀನ ಸಂಧ್ಯಾ ಜಾತ್ಗೆ ಕೊಟ್ಟು ಅದರಲ್ಲೇ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ಸೂಚಿಸಿದ್ಲು. ಇನ್ನು ಅವರಿಬ್ರು ಸ್ಕೂಟಿಯನ್ನ ಸ್ವಲ್ಪ ದೂರ ತಗೊಂಡು ಹೋಗಿ ಅದನ್ನ ಅಲ್ಲೇ ಬಿಟ್ಟು ಆಟೋ ಹತ್ತಿ ಅವರವರ ಊರ ಕಡೆ ಪರಾರಿಯಾಗ್ತಾರೆ. ಇಷ್ಟೆಲ್ಲ ಮಾಡಿ ಮುಗಿಸ್ತಂತ ಸಂಧ್ಯಾ ಅವತ್ತು ಡೋರ್ ಹಾಗೇನೆ ಬಿಟ್ಟು ತಾನು ಸದ್ದಿಲ್ದೆ ಸೋದರಿ ಕವಿತಾ ಇದ್ದಂತ ರೂಮ್ಗೆ ಬಂದು ನಿದ್ರೆಗೆ ಜಾರಿದ್ಲು. ಹಾಗೂ ಬೆಳಗ್ಗೆ ಎದ್ದು ಕಣ್ಣೀರು ಹಾಗೂ ಅನಾರೋಗ್ಯದ ನಾಟಕವನ್ನ ಆಡ್ತಾಳೆ. ನಂತರ ಇವರೆಲ್ಲರಿಂದ ಹೇಳಿಕೆಯನ್ನ ಪಡೆದು ಇವರನ್ನ ಸೆಷನ್ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು. ಮುಂದೆ 6 ವರ್ಷಗಳ ಕಾಲ ನಡೆದಂತ ಈ ಒಂದು ಕೇಸ್ 2023ರ ಮಾರ್ಚ್ನಲ್ಲಿ ಮಹತ್ವದ ತೀರ್ಪಿನ ಜೊತೆ ಮುಗಿಯುತ್ತೆ. ಇಷ್ಟೆಲ್ಲ ಮಾರಣ ಹೋಮಕ್ಕೆ ಕಾರಣಾದಂತ ಸಂಧ್ಯಾ, ದೀಪಕ್, ಕಪಿಲ್ ಹಾಗೂ ಜಾತ್ ಇವರೆಲ್ಲರ ಅಪರಾಧ ದೃಢವಾಗಿ ಇವ್ರ ಮೇಲೆ IPC ಸೆಕ್ಷನ್ 302, 201 ಹಾಗೂ ಇತರ ಕೇಸ್ಗಳು ಕೂಡ ದಾಖಲಾಗಿ ತಲಾ 50,000 ರೂಪಾಯಿಗಳ ದಂಡ ಸಹಿತ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಿಸಲಾಗುತ್ತೆ. ವೀಕ್ಷಕರೇ, ಕೇವಲ ಕ್ಷಣಿಕ ದೈಹಿಕ ಸುಖದ ಹಿಂದೆ ಬಿದ್ದಂತ ಸಂಧ್ಯಾ ಅನ್ಯಾಯವಾಗಿ ಆ ಮಕ್ಕಳ ಹಾಗೂ ಅಷ್ಟೆಲ್ಲ ಕಾಳಜಿ ವಹಿಸಿ ಸಾಕಿದಂತ ಪತಿಯ ಸಾವಿಗೆ ಕಾರಣ ಆಗಿದ್ಲು. ಇದರಿಂದ ಆಕೆಗೆ ಸಿಕ್ಕಿದಾದ್ರೂ ಏನು? ಗಂಡ, ಮಕ್ಕಳು, ಸಂಸಾರ ಇದೆಲ್ಲ ಬೇಡ ಅಂದ್ಮೇಲೆ ಯಾರಿಗೂ ಗೊತ್ತಾಗದ ಹಾಗೆ ತಾನಿಷ್ಟಪಟ್ಟವ್ರ ಜೊತೆ ಆಕೆ ಓಡ್ ಹೋಗಿ ತಲೆ ಮರೆಸ್ಕೊಳ್ಬಹುದಿತ್ತು. ಅಥವಾ ನನಗೆ ನೀವ್ಯಾರೂ ಬೇಡ ಅಂತ ನೇರವಾಗಿ ಕಾನೂನಿನ ನೆರವಿನಿಂದ ದೂರವಾಗಿ ಹೋಗಬಹುದಿತ್ತು. ಇಷ್ಟೆಲ್ಲ ಸುಲಭ ದಾರಿಗಳಿದ್ರೂ ಕೂಡ ಆಕೆ ರಕ್ತಪಾತದ ಹಾದಿಯನ್ನ ತುಳಿದಿದ್ಲು. ಇನ್ನು ಈ ಒಂದು ಘಟನೆಯಿಂದ ನಾವೆಲ್ಲ ಕಲಿಯಬೇಕಾದದ್ದು ಏನು ಅನ್ನುವಂಥ ತರ್ಕವನ್ನ ವಿವೇಕಶೀಲರಾದಂಥ ನಮ್ಮ ವೀಕ್ಷಕರಿಗೆ ಬಿಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.